ದೇಶದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮಸೂದೆಯನ್ನ ಖುಷಿಯಾಗಿ ಸ್ವಾಗತಿಸಿದ್ದಾರೆ ಬೀದರ್ ಮಹಿಳೆಯರು. ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಮಹಿಳೆಯರ ಸಮಾನತೆಗಾಗಿ ಹೋರಾಡಿದರು. ಪ್ರಧಾನಿ ಮೋದಿ ಮಹಿಳೆಯರ ಸಮಾನತೆಗೆ ಮೀಸಲಾತಿಯನ್ನ ಜಾರಿ ಮಾಡುತ್ತಿದ್ದಾರೆ. ಇನ್ಮುಂದೆ ಮಹಿಳೆಯರಿಗೆ ಶುಭ ದಿನ ಶುರುವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ನಂಬರ್ 1 ಆಗುತ್ತೆ. ಈ ಮಹಿಳಾ ಮೀಸಲಾತಿಯೇ ಅದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಾ ಮಹಿಳೆಯರಿಗೆ ಸಮಾನವಾಗಿ ಮೀಸಲಾತಿಯನ್ನ ನೀಡಿದ್ದಕ್ಕೆ ನಿಜಕ್ಕೂ ಖುಷಿಯಾಗಿದೆ ಅಂತ ಹೇಳಿ ಈ ಬೀದರ್ನ ಮಹಿಳೆಯರು ಮಾತನಾಡಿದ್ದಾರೆ. 33% ನಮಗೆ ಮೀಸಲಾತಿ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಮ್ಗೆ ಬಯಸಿ ನಾವು ಇದನ್ನು ಕೇಳ್ತಾ ಇದ್ದೀವಿ. ಯಾವಾಗ ಆಗ್ತದೋ ಎಂದಾಗ್ತದೋ ಅಂತ ಎಲ್ಲರೂ ಕಾಯ್ದು ನೋಡ್ತಾ ಇದ್ದೀವಿ. ಆದರೆ ಇವಾಗ ಸಮಯ ಬಂದಿದೆ. ಅದಕ್ಕೆ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ಗಾಳಿ ಬಂದಾಗ ತೂರಿಕೊಳ್ಳೋಣ ಗಾಳಿ ನೀನ ಅಧೀನವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮೋದಿಜಿ ಅವರದ ಗಾಳಿ ಬಿಟ್ಟಿದೆ. ಆ ಗಾಳಿ ಬಿಟ್ಟಾಗ 33% ನಮಗೆ ಸಿಗ್ತಾ ಇದೆ ಅಂತೇಳಿ ನಮ್ಗೆ ಅದರಲ್ಲಿ ಇದರಿಂದ ಸಂತೋಷ ಆಗಿದೆ. ನರೇಂದ್ರ ಮೋದಿ ಸರ್ 33% ಮಹಿಳೆಯರ ಮೀಸಲಾತಿಗೋಸ್ಕರ ಏನು ಕೊಡ್ತಾ ಇದ್ದಾರಲ್ಲ, ಅದು ನಮಗೆ ಭಾಳ ಖುಷಿ ವಿಷಯ ಇದೆ. ಮಹಿಳೆಯರು ನಾವು ಎದರಲ್ಲೂ ಕಮ್ಮಿ ಇಲ್ಲ ಅಂತ, ಪುರುಷರ ಸಮಾನಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಹಿಳೆಯರು ಎದರಲ್ಲೂ ಕಮ್ಮಿ ಇಲ್ಲ. ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಂಸ್ಕೃತಿ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಅವ್ರು 33% ಕೊಡೋದು ಬಿಟ್ಟು 50% ನಮ್ಗೆ ಕೊಟ್ಟಿದ್ರೆ ಅಂದ್ರೆ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ. ನಾವು ಇನ್ನು 100% ಮಹಿಳಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ ಇದೆ. ಗಳಿಂದ ಮಹಿಳೆಯರ ಮೀಸಲಾತಿ ಇವತ್ತು ಮೂಲೆ ಗುಂಪಾಗಿಸಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಆ್ಯಕ್ಚುಲಿ ಇವತ್ತು ಮಹಿಳಾ ಮೀಸಲಾತಿ ಅಂದ ತಕ್ಷಣ ಹಿಂದೆ ಅಣ್ಣ ಬಸವಣ್ಣವರು ನಾವೆಲ್ಲ ಇವತ್ತು ಗಡಿನಾಡು ಬೀದರ್ ಜಿಲ್ಲೆ ಬಸವಣ್ಣನವರ ನಾಡಿನಲ್ಲಿರ್ತೀವಿ. ವಿಶೇಷವಾಗಿ ನಮ್ಮಣ್ಣ ಅಂದೇ ನಮಗೆ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟರು. ಯಾರು ಅಂದರೆ ಸಂಸ್ಕೃತಿ ನಾಯಕ ಅಣ್ಣ ಬಸವಣ್ಣನವರು. ಸೊ ಅಂದು ಏನು ಸ್ವಾತಂತ್ರ್ಯ ಕಲ್ಪಿಸಿಕೊಟ್ಟಿದ್ರಲ್ಲ, ಮಹಿಳೆಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಲ್ಪಿಸಿಕೊಟ್ರಲ್ಲ, ಅಂತಹ ಸ್ವಾತಂತ್ರ್ಯವನ್ನು 12ನೇ ಶತಮಾನದಿಂದ ಇವತ್ತು 21ನೇ ಶತಮಾನದಲ್ಲಿ ನಮಗೆ ಮಹಿಳಾ ಮೀಸಲಾತಿ ಅಲ್ಲದೆ ಪ್ರತಿಯೊಂದು ಮಹಿಳೆಗೆ ಆಕೆಯಲ್ಲೂ ಶಕ್ತಿ ಇದೆ, ಆಕೆ ಕಾಲ ಮೇಲೆ ನಿಲ್ಲಬಲ್ಲಳು ಅನ್ನುವಂತಹ ಆ ಏನು ಘನ ವ್ಯಕ್ತಿತ್ವ, ಆಕೆಗೆ ಶಕ್ತಿಯನ್ನು ಕೊಡಲು ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಇವತ್ತು ನಮ್ಮ ಕರ್ನಾಟಕ ಮಹಿಳೆ ಅಲ್ಲದೇ ಇಡೀ ನಮ್ಮ ಭಾರತ ದೇಶದ ಮಹಿಳೆಯರ ಪರವಾಗಿ ನರೇಂದ್ರ ಮೋದಿಜಿಯವರಿಗೆ ಮೊಟ್ಟ ಮೊದಲು ಇಲ್ಲಿ ಜಾತಿ ಭೇದ ಇಲ್ಲ, ಮಹಿಳಾ ಮೀಸಲಾತಿ, ಸಮಾನತೆಯ ಮೀಸಲಾತಿ. ಅಣ್ಣ